ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ. ಯಾರೆಲ್ಲ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ದೀರಾ ಗೊತ್ತಿರುತ್ತೆ. ಇವತ್ತು ನನ್ನ ಬರ್ಡೇ ವ್ಲಾಗ್ ಬಂದು ನಾನು ಸ್ವಲ್ಪ ಮಾಡಿದ್ದೀನಿ, ಅದನ್ನ ನಾನು ಆ್ಯಡ್ ಮಾಡಿದ್ರೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ, ಗಿಫ್ಟ್ ಅನ್ಬಾಕ್ಸಿಂಗು. ಸೊ ಗಿಫ್ಟ್ ಕೊಟ್ಟಾಗ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎನಿವೇಸ್ ನಾವು ಅನ್ಬಾಕ್ಸಿಂಗ್ ಗಿಫ್ಟ್ ವಿಡಿಯೋ ಮಾಡ್ತೀವಿ ಅಂತ ಬೇಗ ತೋರಿಸ್ಕೊಂಡು ಹೋಗ್ತೀನಿ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ನಮ್ಮ ಕಸಿನ್ ಕೊಟ್ಟಿರೋದು ಗಿಫ್ಟು. ಇದು ನೆಕ್ಲೆಸ್, ಇದು ಉಲ್ಟಾ ಚೆನ್ನಾಗಿತ್ತಲ್ಲ, ಸೇಬಿಚ್ಚಿಂದಿ. ಇನ್ನು ನೈಸ್ 8.6. ಇದ್ರ ಜೊತೆಗೆ ಸಿಗುತ್ತೆ, ಚೆನ್ನಾಗಿದೆ. ಸ್ಯಾರೀಸ್ ಚೆನ್ನಾಗಿರುತ್ತೆ ಗೈಸ್. ಇದ್ರ ಜೊತೆಗೆ ಈ ಆರೆಂಜ್ ಕಲರ್ ನೆಕ್ ಡ್ರೆಸ್. ಇದು ಲೈಕ್ ಕುರ್ತಾ ಸೆಟ್ಟು, ಪ್ಯಾಂಟ್ ಆ್ಯಂಡ್ ಟಾಪ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಇದು ಫ್ಯಾನ್ಸಿ, ಅದೇ ಕಾಟನ್. ಇದು ಚೆನ್ನಾಗಿದೆ. ಈ ರಿಂಗುನು ಮತ್ತೆ ನಮ್ಮ ಕಜಿನ್ ಕೊಟ್ಟಿರೋದು ಈ ಥರ ಏನಿದು ಹಗ್ ಮಾಡೋ ಥರ ಚೆನ್ನಾಗಿದೆ ರಿಂಗ್. ಇದು ಬ್ಯಾಂಗ್ಳೂರಲ್ಲೇ ನಮ್ಮ ಕಸಿನ್ ಅವ್ರ ಸಿಸ್ಟರ್ ಇರ್ತಾರೆ, ಬಟ್ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಈ ಸ್ಯಾರಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಕಸಿನ್, ಥ್ಯಾಂಕ್ ಯು. ಈ ಡ್ರೆಸ್ಸು ಆ್ಯಂಡ್ ಈ ಸ್ಲಿಪ್ಪರ್ಸು ನಮ್ಮ ಫೇಮಸ್ ಯೂಟ್ಯೂಬರ್ ಇದ್ದಾರಲ್ವಾ ಕಲಾಶ್ರೀನ ಟಾಪು, ಮತ್ತು ಇದು ಸೆಟ್ಟು, ಇದು ಸ್ಕರ್ಟ್ ಆ್ಯಂಡ್ ಟಾಪ್. ಇದು ನನಗೆ ಹೆಸರು ಗೊತ್ತಿಲ್ಲ ಗೈ, ಸ್ಕರ್ಟ್ ಆ್ಯಂಡ್ ಟಾಪ್ ಅಷ್ಟೇ. ಇದ್ರ ಜೊತೆಗೆ ಚೆನ್ನಾಗಿದೆ. ಈ ಥರ ತಗೊಬೇಕು ಅನ್ಕೊಂಡಿದ್ದೆ, ಹೆಂಗೋ ನನಗೆ ಬಂದಿದ್ದೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಕಲಾ ಕೊಟ್ಟಿರೋದು ಗೈಸ್. ಫಸ್ಟ್ ಇಲ್ಲಿಂದ ಈ ಥರ ಇದ್ರೆ ಪ್ಯಾಕೇಜಿಂಗು ಸ್ವಲ್ಪ ಸಿಲ್ವರ್ ಗೋಲ್ಡ್ ಹಾಕಿರ್ತಾರೆ ಅಂತ ಇದನ್ನು ಫಸ್ಟ್ ಓಪನ್ ಮಾಡೋದು. ಇದು ಮ್ಯಾಚಿಂಗು, ಅದು ನೋಸ್ ಪಿನ್ನು ಮತ್ತು ಇದು ಸೈಡ್ ವಾಲೆ ಲವ್ ಅಂತ. ಇದು ಪೆಂಡೆಂಟ್ ಚೈನ್ ಅನ್ಸಲ್ಲ ಇದು. ಮತ್ತೆ ಇದು ಜೊತೆಗೆ ಬ್ಯಾಂಗಲ್ಲ, ರಿಂಗು, ಓಪನ್ ಮತ್ತೆ ಬ್ರೇಸ್ಲೆಟ್. ರಿಂಗ್ ಕಮ್ ಬ್ಯಾಂಗಲ್ಲ, ಸ್ಟ್ರೆಚಬಲ್ದು. ಚೆನ್ನಾಗಿದೆ, ಡಿಫ್ರೆಂಟಾಗಿ ಕೊಟ್ಟಿರೋದು ಈ ಸಲ. ಇದರ ಜೊತೆಗೆ ಹಿಂಗೆ ಮಾತ್ರ ಮ್ಯಾಚಿಂಗ್ ಆಗುತ್ತೆ. ಚೆನ್ನಾಗಿದೆ. ನನ್ನ ಬ್ರೇಸ್ಲೆಟ್ ಮ್ಯಾಚ್ ಅಲ್ಲ, ನೈಸ್. ಹಿಂಗೆ ಇನ್ನೊಂದಲ್ಲ, ಆ್ಯಂಡ್ ವಾಚ್. ನಾನು ಗೋಲ್ಡನ್ ಕಲರ್ ವಾಚ್ ಇಲ್ಲ ಅಂತ ಹೇಳಿದ್ದೆ ಒಂದ್ಸಲ, ಅದು ಗೋಲ್ಡನ್ ವಾಚ್ ಮಾಡಿದ್ದಾಳೆ. ಚೆನ್ನಾಗಿದೆ ಎಲ್ಲ ಈ ಸಲ ಗೋಲ್ಡನ್ ಕಲರ್. ಆ್ಯಂಡ್ ಇದು ಟಾಪಾ ಫ್ರಾಕಾ? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗೈತೆ ಗಿಫ್ಟ್ಸ್ ಇದೆಲ್ಲ. ಚಿನ್ನಕ್ಸು ನಮ್ಮ ಅಕ್ಕ ಮಗ ಚಿನ್ನ ಕೊಟ್ಟಿರೋದು. ಇನ್ನು ಫಸ್ಟು ಲೆಟರ್ ಇದೆ, ಲೆಟರ್ ಅವ್ನು ಎವ್ರಿ ಅಂದರೆ ಅವನು
2 ಇಯರ್ಸ್ ಇದ್ದಾಗಿಂದ ಅನ್ಸುತ್ತೆ 2-3 ಇಯರ್ಸಿಂದ ಅವಾಗಿಂದ ಇದೊಂದು ಲೆಟರ್ ಬರೆಯೋದನ್ನ ಕಲ್ತ್ಕೊಂಡಿದ್ದೆ. ಅವಾಗಿಂದ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಅವ್ನು ಲೆಟರ್ ಬರ್ಬಿಟ್ಟು ಈ ಥರ ವಿಶ್ ಮಾಡ್ತಾನೆ, ಅದೊಂಥರ ಚೆನ್ನಾಗಿರುತ್ತೆ. ಸೊ ಲೆಟರ್ ಓದ್ತೀನಿ ನೋಡಿ. ಸಿಸ್ಟರ್, ಯುವರ್ ವಿಡಿಯೋಸ್ ನೈಸ್, ಐ ಲವ್ ಇಟ್, ಯು ಆರ್ ಶೋಯಿಂಗ್ ಲವ್, ಕೇರಿಂಗ್ ಫಾರ್ ಮೀ, ಐ ಆಮ್ ನಾಟ್ ಫರ್ಗಟ್ ಟಿಲ್ ದ ಎಂಡ್ ಆ್ಯಂಡ್ ಲವ್ ಯು ಪಾಪು, ಯು ಆರ್ ಮೈ ಬೆಸ್ಟ್ ಆ್ಯಂಡ್ ಎಂಜಾಯ್ ದ ಎವ್ರಿ ಸೆಕೆಂಡ್ಸ್ ಆ್ಯಂಡ್ every birthday, all success in your life. Your son Shashank. Thank you so much, all the creators ಇದನ್ನ ಲೈಟ್ ತೊಗೊಂಡಿದ್ದಾರೆ. ಕಲರ್ಫುಲ್ ಸನ್ಸೆಟ್ ಲೈಟ್ಸ್ ಅಂತೆ, ನೋಡೋಣ ಹೆಂಗೈತೆ ಅಂತ. ಎಕ್ಸ್ಪೆಕ್ಟೇಷನ್ ವಿಚ್ ರಿಯಾಲಿಟಿ ಅಂದ್ರೆ ಹೌದು. ಸೊ ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಚೆನ್ನಾಗಿ ಬರ್ತೈತೆ. ಯಾವ್ದು ವೈಟೇ ಬಂದಿಲ್ಲ, ಬ್ಲೂ, ಪರ್ಪಲ್ಲು, ಗ್ರೀನು, ವೈಟ್ ಎಲ್ಪೋಯ. ಕರೆಂಟ್ ಆಫ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಗೋಡೆ ಮೇಲೆ ತೋರಿಸು, ಹಿಂಗೆ ಗೋಡೆ ಮೇಲೆ ತೋರಿಸು, ಇಲ್ಲಿ ತೋರಿಸು. ಸೊ ಇನ್ನು ಬರ್ಕಾಗುತ್ತೆ. ಯಾವುದು ವೀಡಿಯೋಸ್ ಮಾಡಿದ್ರೆ ಯೂಸ್ ಮಾಡ್ಕೊಳ್ಳೋಣ. ಇದು ಏನು ಇದು ಕ್ಲಿಪ್ಪು? ಇದು ಸ್ಪೆಕ್ಸ್ ಕ್ಲಿಪ್. ಇದು ಯಾಕೆ ಸಿಕ್ಕಿದೆ ಪನಿಗೆ? ಇದು ಕ್ಲಿಪ್ಪು ಗೈಸ್ ಇಲ್ಲಿ ಹಾಕೊಳ್ಳೋದಕ್ಕೆ, ಬಟ್ ಇವಾಗ ಇಲ್ಲ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಒಂದು ಅತ್ತರ್ ಚಿನ್ನದು ಆ್ಯಂಡ್ ಇದು ಮೇನ್ ಗಿಫ್ಟು. ಇದರಲ್ಲಿ ಗೋಲ್ಡ್ ಸಿಲ್ವರ್ ಇರುತ್ತೆ, ನಮ್ಮ ಅಕ್ಕ ಕೊಟ್ಟಿರೋದು. ಇದು ಬರ್ಡ್ದು ಸೈಡ್ ಇಯರಿಂಗ್ಸು ಚೆನ್ನಾಗಿದೆ. ಥ್ಯಾಂಕ್ ಯು. ಅಂದರೆ ನಾನು ಯಾವತ್ತೂ ಬರ್ಡ್ ಥರ ಹಾರಾಡ್ತಾ ಇರಬೇಕು ಅಂದ್ಬಿಟ್ಟು ಇದನ್ನ ಕೊಟ್ಟಿದ್ದಾಳೆ. ನಾನು ಯಾವಾಗಲೂ ಬರ್ಡ್ ಥರ ಹಾರಾಡ್ತಾ ಇರಬೇಕು ಅಂತ ಇದನ್ನ ಕೊಟ್ಟು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬಿಟ್ಟು ನಮ್ಮ ಎರಡನೇ ಅಕ್ಕನೇ ಕೊಡ್ಸಿರೋದು. ತುಂಬಾ ಚೆನ್ನಾಗಿದೆ. ಒಂದು ಡ್ರೆಸ್ಸು ನಮ್ಮ ದೀಪನೇ ಕೊಡಿಸಿರೋದು. ತುಂಬಾ ಚೆನ್ನಾಗಿದೆ ಆ್ಯಂಡ್ ಫಿಟ್. ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅನ್ನಿಸ್ತಾ ಇಲ್ಲ. ನಾನು ಅದು ಫಸ್ಟು ಡ್ರೆಸ್ ನೋಡಿದಾಗ ನಾನು ಅನ್ಕಂಫರ್ಟಬಲ್ ಫೀಲ್ ಆಗ್ತೀನೇನೋ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಹಾಕೊಂಡಾದ್ಮೇಲೆ ನೋಡಿದೆ. ಬಟ್ ಸಕ್ಕದಾಗಿ ಇಷ್ಟ ಆಯಿತು ನನಗೆ. ಬಟ್ ಏನಂದರೆ ಬರೀ ಚಮಕಿ ಅದು ಪ್ಯಾಕಿಂಗ್ ಆಚೆನೆ ತೆಗೆದ ತಕ್ಷಣ ಹಾಕೊಂಡಿದ್ದಕ್ಕೆ ಸ್ವಲ್ಪ ಚಮಕಿ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಬಿಟ್ಟರೆ ಸಕ್ಕದಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲದಕ್ಕಿಂತ ನನ್ನ ಈ ಡ್ರೆಸ್ಸು ಆ ಸೈಡ್ ಇಯರಿಗೆ ಸಿಗ್ತಾ ಇತ್ತು. ಆ್ಯಂಡ್ ಈ ಗಿಫ್ಟ್ ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಕೊಡಿಸಿರೋದು. ಲಾಸ್ಟ್ ಇಯರಲ್ಲಿ ನೀವು ಬರ್ಡೇ ವ್ಲಾಗ್ ನೋಡಿದ್ರೆ, ಇಫ್ ಇನ್ ಕೇಸ್ ಅವನು ಒಂದು ಸ್ಯಾರಿ ಮತ್ತು ಸಿಲ್ವರ್ ಗಿಫ್ಟ್ ಮಾಡಿದ್ದೆ, ಅದನ್ನು ನಮ್ಮ ಅಕ್ಕ ಕಡೆಯಿಂದ ಕೊಟ್ಟು ಕಳಿಸಿದ್ದು. ಇವತ್ತೂ ಅಷ್ಟೇ ಅವ್ನು ಬರೋಕ್ಕಾಗಲಿಲ್ಲ, ಬಟ್ ಅವನು ಆರ್ಡ್ರ್ ಮಾಡಿದ್ದ ನಮ್ಮ ಚಾಕ್ಲೇಟು, ಈ ಚಾಕ್ಲೇಟು ಇದು ಚಾಕ್ಲೇಟು. ಇದು ಮತ್ತೆ ಆ್ಯಂಡ್ ಈ ವಾಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ತರಿಸಿರೋದು. ಇದು ಒಂದು 10 days ಬಿಫೋರ್ ನನ್ನ ಬರ್ಡೇ. ಇನ್ನು ಇವತ್ತು ಕೊಟ್ಟಿರೋದಲ್ಲ, ನಾನು 10 days ಬಿಫೋರೇ ಕೊಟ್ಟಿರೋದು. ಆ್ಯಂಡ್ ಇದ್ರ ಜೊತೆಗೆ ಈ ಗೋಲ್ಡನ್ ರೋಸ್ ಒಂದು ಓಪನ್ చేస్తా. ಚೆನ್ನಾಗಿದೆ. ಅದಾದ್ಮೇಲೆ ಬ್ರೇಸ್ಲೆಟು ಮತ್ತು ಇದು ಕಾಲಿಗೆ ಕಟ್ಕೊಡೋಕ್ಕೆ ಬ್ಲ್ಯಾಕ್ ಥ್ರೆಡ್ ಥರ ಸಿಲ್ವರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಈ ಪೌಚುನು ನನ್ನ ಫ್ರೆಂಡ್ ಇಷ್ಟೇ ಗೈಸ್ ಈ ಒಂದು ವಿಡಿಯೋ. ಆ್ಯಂಡ್ ಡ್ರೆಸ್ಸಸ್ದು ಆಲ್ಮೋಸ್ಟ್ ನಂಗೆ ಗೊತ್ತು ಇದೆಲ್ಲ ಆನ್ಲೈನ್ ಶಾಪಿಂಗೇ ಅಂತ. ಡ್ರೆಸ್ಸು ಮತ್ತು ಜ್ಯುವೆಲ್ಲರ್ಸು ಇದೆಲ್ಲ ಏನಾದರೂ ಲಿಂಕ್ ಬೇಕಿದ್ರೆ ಯು ಕ್ಯಾನ್ ಕಮೆಂಟ್ ಅಷ್ಟೇ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಆ್ಯಂಡ್ ಸ್ಟೇಟಸ್ ಹಾಕಿದ್ದೀರಾ, ಸ್ಟೋರಿ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ ದ ವಿಶಸ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು 12 AM ಬರ್ಡೇನ ಸೆಲೆಬ್ರೇಟ್ ಮಾಡಿರೋದು ಆ್ಯಂಡ್ ಮಾಡ್ಕೊಂಡಿರೋದು ಸಹ. ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಬಿಕಾಸ್ ಆಫ್ ನನ್ನ ಫ್ರೆಂಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ನಾನು ಸಾಕಾಗೋದೇ ಇಲ್ಲ. ಅವರ ಒಂದು ಎಫರ್ಟ್ಸಿಗಾಗಲಿ ಅವರಲ್ಲಿ ನಾವು ತುಂಬಾ ಖುಷಿಯಾಗಿರಬೇಕು, ಆ ಒಂದು ಡೇನ ಇನ್ನೂ ತುಂಬಾ ಸ್ಪೆಷಲ್ ಮಾಡಬೇಕು ಅಂತ ಅಷ್ಟೊಂದು ಎಫರ್ಟ್ಸ್ ಹಾಕಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ನನಗೆ ಬ್ಯೂಟಿಫುಲ್ಲಾಗಿ ಆ ಡೇನ ಮೆಮೊರಬಲ್ ಆಗಿ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟು ಕಲಾ ಅಕ್ಕ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾರೆ, ಅವ್ರು ನಾನು ಸುಮಾರು ಸಲ ವೀಡಿಯೋಸಲ್ಲಿ ನೋಡಿರ್ತೀರ. ಅವರು ಅಷ್ಟೇ ಅವ್ರ ಮನೇಲಿ ಅವ್ರು ಬೇರೆ ಕಡೆ ಬರೋಕ್ಕಾಗದೆ, ನನ್ನ ಬರ್ಡೇಗೆ ಅಟೆಂಡ್ ಮಾಡೋಕ್ಕೆ ಆಗದಿರೋಂಥ ಪರಿಸ್ಥಿತಿ ಇದ್ರೂ ಅವ್ರು ಆ ಟೆನಿಕಾಸ್ ನಾನು ಬರಬೇಕು, ನಾನು ಅಟೆಂಡ್ ಮಾಡಬೇಕು, ನಾನು ಜೊತೆಗಿರಬೇಕು, ನಾನು ಡೈರೆಕ್ಟಾಗಿ ವಿಶ್ ಮಾಡಬೇಕು, ಅವ್ರ ಕೈಯಲ್ಲಿ ಆಗಿದ್ದಷ್ಟು ಏನಾದರೂ ಗಿಫ್ಟ್ ಕೊಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರು ಅಷ್ಟು ದೂರದಿಂದ ಫಸ್ಟ್ 1 to 2 hours ಜರ್ನಿ ಮಾಡಿಕೊಂಡು ಅವ್ರ ಮಕ್ಕಳನ್ನ ಕರ್ಕೊಬಂದಿದ್ದು ನನಗೆ ಇನ್ನೂ ತುಂಬಾ ಖುಷಿ ಆಯಿತು. ಆ ಎಫರ್ಟ್ಸ್ ಮ್ಯಾಟರ್ ಅಲ್ವಾ. ನಮ್ಗೆ ಯಾರಾದರೂ ಇಷ್ಟ ಇದ್ದಾಗ ಅಟ್ಲೀಸ್ಟ್ ಅವ್ರಿಗೆ ಒಂದು ಚೂರಾದರೂ ಖುಷಿ ಪಡಿಸ್ಬೇಕು, ಅವರು ಒಂದು ಸ್ಪೆಷಲ್ ಡೇ ದಿನ ಅಂತ ಅಂದ್ಕೊಂಡು ಅವ್ರು ಅಷ್ಟು ದೂರದಿಂದ ಬಂದು ಅವ್ರ ಕೈಯಲ್ಲಿ ಆಗಿದ್ದಷ್ಟು ಅವ್ರು ಮಾಡಿ ಅದೊಂಥರ ಸ್ಪೆಷಲ್ ಅನ್ನಿಸ್ತು ನನಗೆ. ಇನ್ನೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇನ್ನೂ ತುಂಬ ರೆಸ್ಪೆಕ್ಟ್ ಅವ್ರ ಮೇಲೆ ಬಂತು ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಲಾಕ. ಆ್ಯಂಡ್ ಇದೇ ಥರ ಇರಬೇಕು ಅಂತ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಇವಾಗ July 3rd ನಿಮಗೆ ಬರ್ಡೇ ಬೇರೆ ಇದೆ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿಯೆಸ್ಟ್ ಬರ್ಡೇ. ಆ್ಯಂಡ್ ನೆಕ್ಸ್ಟು ನಮ್ಮ ಅಕ್ಕಗೆ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಮ್ಮ ಸೆಕೆಂಡ್ ಸಿಸ್ಟರ್ ಇದ್ದಾರೆ ಆ್ಯಂಡ್ ನನ್ನ ಕಸಿನ್ ಸಿಸ್ಟರು. ಅವರು ಅಷ್ಟೇ ಅವರು ಊರಿಂದನೂ ಬಂದಿದ್ದು ಬ್ಯಾಂಗ್ಳೂರ್ಗೆ ಸೆಲೆಬ್ರೇಷನ್ ಮಾಡಬೇಕು ಅಂತ. ಆ್ಯಂಡ್ ಅವ್ರಿಗಿನ್ನ ಬಿಗ್ ಥ್ಯಾಂಕ್ ಯು. ಆ್ಯಂಡ್ ಅವ್ರು ನಮ್ಮ ಕಸಿನ್ ಅವ್ರ ಸಿಸ್ಟರ್, ನನ್ನ ಕಸಿನ್ ಸಿಸ್ಟರ್ ಅಕ್ಕ ಮತ್ತು ಅಕ್ಕ ಮಕ್ಕಳು, ಅವ್ರ ಇಡೀ ಫ್ಯಾಮ್ಲಿ ಅಂದರೆ ಫ್ಯಾಮ್ಲಿನೇ 4 members ಬಂದಿದ್ದರು. ಅವ್ರ ಮಕ್ಕಳಿಗೆ ನಾನಂದರೆ ತುಂಬಾ ಇಷ್ಟ. ಆ ಟೆನಿಕಾಸ್ಟ್ ಅವರು ಅಷ್ಟೇ ವೀಕೆಂಡ್ ಬಂದಿರೋದ್ರಿಂದ ಅದನ್ನು ಸ್ವಲ್ಪ ಈಸಿ ಆಯಿತು. ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದು, ಬಟ್ 1 hour ಆಗುತ್ತೆ ಅಂತ ಯಾವತ್ತೂ ಅವ್ರು ಮೀಟ್ ಆಗೇ ಇಲ್ಲ. ಬಟ್ ಇದು ನನ್ನ ಬರ್ಡೇಗೆ ಅವ್ರು ಅಟೆಂಡ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಯಾರೆಲ್ಲ ಬಂದು ನನ್ನ ಬರ್ಡೇಗೆ ಸೆಲೆಬ್ರೇಷನ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಒಂದು ಎಫರ್ಟ್ಸ್ ಹಾಕಿದ್ದೀರಾ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ, ನನಗೆ ಯಾರೆಲ್ಲ ಸ್ಟೋರಿ ಸ್ಟೇಟಸ್ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಸೆಲೆಬ್ರೇಷನ್ ಮಾಡಿಕೊಂಡು ಬರೋದಕ್ಕಿಂತ ಮುಂಚೆ ಮನೆಯಲ್ಲೇ ನಾವು ಇದ್ದು ಒಂದು ಚಿಕ್ಕದಾಗಾದ್ರೂ ಕ್ಯೂಟಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ನಮ್ಮ ಕೈಯಾರೆ ಅಂದರೆ ಮನೇಲೇ ಅಡುಗೆ ಮಾಡಿಕೊಂಡು ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಮೇಯ್ನ್ ಫುಡ್ ಅಂತ ಬಂದ ತಕ್ಷಣ ನಮ್ಮ ದೀಪನೇ ನನಗೆ ನೆನಪಾಗ್ತಾಳೆ. ಯಾಕಂದರೆ ಅವಳೇ ಪ್ರತಿಯೊಂದೂ ಕುಕ್ ಮಾಡಿದ್ದು, ಲೈಕ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಗ್ರೇವಿ ಆಗಿರ್ಬೋದು, ಇವೆರಡೇ ನಾವು ಕುಕ್ ಮಾಡ್ಕೊಂಡಿದ್ದು ಡಿನ್ನರ್ಗೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಸಕ್ಕದಾಗಿ ಮಾಡ್ತಾಳೆ ಅಡುಗೆ ಮಾತ್ರ. ಯಾವುದೇ ಫಂಕ್ಷನ್ ಆಗಿರಲಿ, ಯಾರೇ ಬಂದಿರಲಿ, ಅವಳು ಊರಿಂದ ಬಂದ ತಕ್ಷಣ ಅಂತಂದರೆ ಅವಳೇ ಕುಕ್ಕಿಂಗ್ಗೆ ಇಳಿತಾಳೆ. ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಎಲ್ಲರ ಜೊತೆನೂ ನಾವು ಕೂತ್ಕೊಂಡು ಮತ್ತು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರವ್ರ ಜಾಗಕ್ಕೆ ಹೋಗಿದ್ದು ಅದೊಂಥರ ತುಂಬಾ ಚೆನ್ನಾಗಿತ್ತು. ಆ ಒಂದು ಡೇ ತುಂಬ ಬೇಗನೆ ಆಗೋಯ್ತು. ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಬೇಗ ಆಗೋಗುತ್ತೆ ಅಂತ. ನನ್ನ ಬರ್ಡೇ ಅಂತಂದರೆ ನನಗೆ ಅಟ್ಲೀಸ್ಟ್ ನನಗೆ ಬರ್ಡೇ ಅಂತಂದರೆ ನನಗೇನು ದೊಡ್ಡೊಂದು ಪ್ಲ್ಯಾನ್ಸ್ ಅಂತ ಏನೂ ಇರೋಲ್ಲ, ಬಟ್ ನಾರ್ಮಲ್ ಅಷ್ಟೇ ಅಂತ ಇರುತ್ತೆ. ಬಟ್ ಈ ಸಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್.